ಸರ್ ಹಂಗೆ ಮಾತಾಡಿ ನಿಮಿಷ ಇರಿ ಸರ್. ಓಕೆ ಪಟಾಕಿ ಕೊಡ್ತಾನೆ. ಏನು ಇವತ್ತಿನ ದಿವಸ ಪಿ.ಎಲ್.ಡಿ ಬ್ಯಾಂಕು ಎಲೆಕ್ಷನ್ ನಡೆಯಿತು. ಆ ಎಲೆಕ್ಷನ್ನಲ್ಲಿ ನನ್ನನ್ನು ನನ್ನ ಮಗನ್ನು ಆಶೀರ್ವಾದ ಮಾಡಿರ್ತಕ್ಕಂಥ ಮತದವರಿಗೆ ತುಂಬ ಧನ್ಯವಾದಗಳು ಹೇಳುತ್ತಾ, ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು, ನಮ್ಮ ಕಾಡೇಪಲ್ಲಿ ನಾಗರಾಜಣ್ಣವರು, ನಮ್ಮ ಎಮ್.ಆರ್. ಮುರಳಿಯಣ್ಣವರು, ಶ್ಯಾಮೇಗೌಡನವರು, ನಮ್ಮ ಲಾಯರ್ ಅಡ್ವೊಕೇಟ್ ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಕಲ್ಲುಪಲ್ಲಿ ಪ್ರಕಾಶನ್ನ ತುಂಬ ರಾತ್ರಿ ಮೊನ್ನೆ 3 ದಿವಸದಿಂದ ತುಂಬ ರಾತ್ರಿ ಹಗಲು ಶ್ರಮಿಸಿದ್ದಾರೆ ಅವರನ್ನು. ಅದಕ್ಕಿಂತ ಮುಖ್ಯವಾಗಿ ನನಗೆ ಓಟ್ ಹಾಕಿ ಹಿಂದೆ ಇರತಕ್ಕಂಥ ನಮ್ಮ ಹಿರಿಯ ಮುಖಂಡರು ಜಾಸ್ತಿ ಜನ ಇದ್ದಾರೆ. ಎಲ್ಲ ಹೆಸರುಗಳು ಹೇಳೋಕ್ಕಾಗಲ್ಲ. ಎಲ್ಲರಿಗೂ, ನಮ್ಮ ಕಾರ್ಯಕರ್ತರಿಗೂ, ನಮ್ಮ ಆಲಂಗೂರು ಕ್ಷೇತ್ರದ ಎಲ್ಲ ನನ್ನ ಜನನ್ನು ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಜನಗೂ ಕೃತಜ್ಞತೆ ಹೇಳುತ್ತಾ, ಇವತ್ತೊಂದು ದಿವಸ ನಮ್ಮ ಮಗನ ಆಶೀರ್ವಾದ ಮಾಡಿರ್ತಕ್ಕಂಥ ವೋಟರ್ಸ್ಗೂ ಧನ್ಯವಾದಗಳು ಹೇಳ್ತಾ, ಅದೇ ರೀತಿಯಾಗಿ ನಮಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ನಮ್ಮ ಪ್ರಶ್ನವರು ತುಂಬ ನನ್ನ ಮೇಲೆ ಅಭಿಮಾನ, ಅವ್ರಿಗೂ ತಮ್ಮ ಕೃತಜ್ಞತೆಯನ್ನು ತಲುಪಿಸ್ತೀನಿ. ಸರ್ ಎಷ್ಟು ಓಟ್ ಬಂತು ಸರ್? ನಮ್ಮದು 44 ಇತ್ತು. ನಮ್ಮದು 4 ಜನ ಡೆತ್ ಆಗಿದ್ದರು. ಅದರಲ್ಲಿ 40 ಓಟ್ ಹಾಕಿತ್ತು. ಅದರಲ್ಲಿ 28 ನಮಗೆ, 12 ನಮ್ಮ ವಿರೋಧ ಪಕ್ಷ. ಸರ್ ಈಗ ರಾಜಕೀಯವಾಗಿ ಮಗನ ತಂದಿದ್ದೀರಾ, ಹೆಂಗೆ ಸರ್ ಇದು? ಏನು ಮುಂದೆ ವಾರಸ್ದಾರನ? ನಾವೇ ಅಂದ್ಕೊಂಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಾಮಿನೇಷನ್ ಹಾಕ್ಸಿದೆ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜೊತೆಯಲ್ಲಿ ತುಂಬ ಜನ ಇದೆ, ಎಲ್ಲ ಹೆಸರುಗಳು ಹೇಳೋಕ್ಕಲ್ಲ, ಅವರು ಕೋಪ ಮಾಡ್ಕೋಬಾರ್ದು. ನಮ್ಮ ತಿಮ್ರಾವತಿನಲ್ಲಿ ಜಯರಾಮ್ ರೆಡ್ಡಿನ ನಾನು ಅಪ್ಲಿಕೇಶನ್ ಆದಾಗಿಂದ ಅವ್ರ ಜೊತೆಯಲ್ಲಿರುವ ಎಲ್ಲರೂ, ಅವ್ರ ಹುಡುಗರು ಅವ್ರ ಹುಡುಗರು ಜೊತೆಯಲ್ಲಿದ್ದು ಕಷ್ಟಪಟ್ಟು ಕೆಲಸ ಮಾಡಿದ್ರು. ನಮ್ಮ ಆಲಂಗೂರು ಕ್ಷೇತ್ರದಲ್ಲಿ ನಮ್ಮ ಗುಂಕಲ್ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಇದ್ರ ಜೊತೆಯಲ್ಲೇ ಸುಮಾರು ಜನ ಇದ್ದಾರೆ. ಎಲ್ಲ ಹೆಸರಿದೆ, ಅವರು ಕೋಪ ಮಾಡ್ಕೊಳ್ತಾರೆ. ಎಲ್ರಿಗೂ ನನ್ನನ್ನು ಕ್ಷಮಿಸಬೇಕು ಅಂತ ಪತ್ರಕರ್ತರೊಂದಿಗೆ ಕೃತಜ್ಞತೆಯನ್ನು ಅವ್ರಿಗೆ ತಲುಪಿಸ್ತೀವಿ. ಸರ್ ಮೊದಲ ಹೆಜ್ಜೆಯಲ್ಲೇ ಗೆಲುವು ಸಾಧಿಸಿದ್ದಾರೆ. ನಿಮ್ಮ ಎಂಟ್ರಿ ಕೊಡ್ತಾ ಅದು ಜನ ನಮ್ಮ ದೇವರು ಆಶೀರ್ವಾದ ಸರ್. ಅದು ಆನಂದ್ ರೆಡ್ಡಿ ಅವರು ಹುಟ್ಟುಗುಣ, ಅದು ದೇವರ ಆಶೀರ್ವಾದ, ನಮ್ಮ ಜನ ಆಶೀರ್ವಾದ ಮಾಡ್ತಾರೆ. ನಾನು ಅದು ನಂಬಿಕೆ ಇಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾನು ಅಪ್ಲಿಕೇಶನ್ ಆಗಿದೆ. ಸುಮಾರು ಜನ ಬಂದು ಅದನ್ನು ವಾಪಸ್ ಪಡಿಬೇಕು ಅಂತ ಕೇಳಿಕೊಂಡ್ರು. ಇಲ್ಲ, ಫಸ್ಟ್ ಟೈಮ್ ನನ್ನ ಮಗನ ನಿಲ್ಲಿಸ್ತಾ ಇರೋದು, ಏನಾಗಲಿ ಮುಂದೆ ಎಜೆಟ್ ಇದ್ದೀನಿ, ಹಿಂದೆ ಬರಲ್ಲ ಅಂತ ಅವ್ರಿಗೆಲ್ರಿಗೂ ಕೇಳ್ಕೊಂಡಿದ್ದೀನಿ. ಪದೇ ಪದೇನೂ 1 2 3 ಅವ್ರು ಕೂತ್ಕೊಂಡು ನಮ್ಮ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಿ, ಬೇಡ ನನ್ನ ಮಗನ ಬಿಟ್ಕೊಡಿದ್ರು, ಏನೋ ಕಾರಣದಿಂದ ಶಿವನ ಒಪ್ಕೊಂಡಿದ್ರು. ಅವ್ರಿಗೆ ಮಧ್ಯದಲ್ಲಿ ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ. ಮತ್ತು ಆ ಕಡೆ ಇಳಿಯೋಕೆ ಸಂದರ್ಭ ಬಂತು, ಆ ಕಡೆ ಇಳಿದಿದ್ವಿ. ಜನ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆಲ್ಲ ಕೃತಜ್ಞತೆ ತಲುಪಿಸ್ತೀವಿ. ಅದು ಭಗವಂತನು ನಮ್ಮ ಡೈರೆಕ್ಟ್ಗಳಾಗಿದ್ದಾರಲ್ಲ, ನೋಡೋಣ, ಎಲ್ಲರೂ ಆಶೀರ್ವಾದ ಮಾಡಿದ್ರೆ ತಗೊಳ್ತೀನಿ. ಇಲ್ಲ ಆಶೀರ್ವಾದ ಇಲ್ಲ ಅಂದು ಡೈರೆಕ್ಟಾಗೆ ಕೆಲಸ ಮಾಡಿ. ನೀವೇ ಸಾಥಿನ ರಾಜಕೀಯದಲ್ಲಿ? ನಾನೇ ಅಂತ ಹಿಂಗೆ ಹೇಳೋಕ್ಕಾಗ ಇನ್ನೂ ತುಂಬ ಜನ ಇದ್ದಾರೆ, ನನಗಿಂತ ದೊಡ್ಡವರು ಜಾಸ್ತಿ ಜನ ಇದ್ದಾರೆ. ಸರ್ ನಿಮ್ಮ ಗುರುಗಳು ಕೆ ಎಚ್ ಮುನಿಯಪ್ಪನವ್ರು ಇದಕ್ಕೆ ನಾನು ಬೆಂಬಲ ಕೊಟ್ಟಿದ್ರು ಸರ್. ಹಾಕೋಗಿ ಹೇಳಿದ್ದೀನಿ, ನಮ್ಮ ಗುರುಗಳು ರಾಜಕೀಯ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ನಾನು JDS ಪಕ್ಕದಲ್ಲಿ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಬಂದಿದ್ದೀನಿ. ಸರ್ ಮುಂದೆ ಏನಾದರೂ ನೀವು ಕೆ ಎಚ್ ಮುನಿಯಪ್ಪನ ದಾರಿ ಹಿಡಿತೀರಾ? ಮನೆ ಹೇಳಿದ್ನಲ್ಲ, ಯೋಚನೆ ಮಾಡೋಣ. ರಾಜಕೀಯ ಸಂದರ್ಭ ಯಾವ ಟೈಮಲ್ಲಿ ಏನೇನು ಬರುತ್ತೆ ಹೇಳೋಕ್ಕಾಗಲ್ಲ. ಓಕೆ ಸರ್. ಸರ್ ಹೇಳಿ ನಿಮ್ಮ ಗೆಲುವು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು PLD ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ. ಮೊದಲು ಎಲ್ಲ ಮತದಾರರಿಗೆ 28 ಮತದಾರರಿಗೆ ಫಸ್ಟ್ ವಂದನೆ ಹೇಳ್ತೀನಿ. ಯಾಕಂದರೆ ನನ್ನ ಮೊದಲನೇ ರಾಜಕೀಯ ಹೆಜ್ಜೆ ಇದು. ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಈ ರಾಜಕೀಯ ಇದಕ್ಕೆ ಪ್ರೋತ್ಸಾಹ ಮಾಡಿ ಫಸ್ಟು ನಮ್ಮ ಆಶೀರ್ವಾದ ಮಾಡಿದ ನಮ್ಮ ತಂದೆ ತಾಯಿ ಇಬ್ಬರಿಗೂ ಫಸ್ಟು ವಂದನೆಗಳನ್ನು ಹೇಳ್ತಾ, ಮತ್ತು ನಮ್ಮ ದೊಡ್ಡ ಸಾಹೇಬರು ಗುರುಗಳಾದ ನಮ್ಮ ಅಪ್ಪ ಅವ್ರ ಗುರುಗಳಾದ ಕೆ ಎಚ್ ಮುನಿಯಪ್ಪನವರು ಫಸ್ಟ್ ಇಲ್ಲಿಂದ ಪಾದ ವಂದನೆ ಮಾಡ್ತೀನಿ. ನಂತರ ನಮ್ಮ MLA ಸಾಹೇಬರಾದ ಸಮೃದ್ಧಿ ಮಂಜಣ್ಣ ನನ್ನ ಸಹೋದರನಾಗಿ ನನಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ್ದಾನೆ. ನಂತರ ನಮ್ಮ
ಅಧ್ಯಕ್ಷರು ಕಡಪಲ್ಲಿ ನಾಗರಾಜನವರು ಮತ್ತು ಶ್ಯಾಮಯ್ಯನವರು ಮತ್ತು ಎಮ್.ಆರ್. ಮುರಳಿಯನ್ನವರು ಮತ್ತು ಶ್ರೀನಿವಾಸ್ ಗೌಡನವರು ಮತ್ತು ಕಲ್ಪಲ್ಲಿ ಪ್ರಕಾಶನವರು ಮತ್ತು ಮುಖ್ಯವಾಗಿ ನಮ್ಮ ಗುಂಕಲ್ ಅಧ್ಯಕ್ಷರಾದ ಕೃಷ್ಣಮೂರ್ತನವರು ಮತ್ತು ಇನ್ನೊಬ್ಬ ಸಹೋದರಿದ್ದಾರೆ. ಅವರು ನನ್ನ ಹಿಂದೆ ಇದ್ದು ಮುಂದೆ ನಡೆಸಿದ್ದಾರೆ. ಅವ್ರ ಹೆಸರು ಹೀಗೆ ಹೇಳೋ ಸಂದರ್ಭ ಅಲ್ಲ. ಮತ್ತು ಎಲ್ಲ ನಮ್ಮ ಗುಂಕಲ್ಲು ಎಲ್ಲ ದೊಡ್ಡ ಹಿರಿಯ ನಾಯಕರು, ದೊಡ್ಡಮ್ಮನವರು, ನಮ್ಮ ಸಹೋದರ ಉಮಾಶಂಕರ್ ಅವರು, ಮತ್ತು ಎಲ್ಲ ರಮೇಶ್ ಅವರು, ವಾಸು ಅವರು, ಜಯರಾಮಣ್ಣವರು, ಮತ್ತು ನಮ್ಮ ಆಚಾರ್ಯರು ಶ್ರೀನಿವಾಸ ರಚನವರು ಎಲ್ಲ ಹಿಂಗೆ ಎಲ್ಲ ಭಾಳ ಜನ ಇದ್ದಾರೆ. ಎಲ್ಲರೂ ನನ್ನ ಹಿಂಬಾಗಿ ನಿಂತು ನನ್ನ ಮುನ್ನಡೆಸಿದ್ದಾರೆ. ಮತ್ತು ನಮ್ಮ ತಿಮ್ರಾತ್ನಲ್ಲಿ ಜಯರಾಮಣ್ಣವರು, ಅವರು ಹುಡುಗರು ಎಲ್ಲ ನನ್ನ ಮತ್ತು ನನ್ನೆಲ್ಲ ಫ್ರೆಂಡ್ಸು ಹೇಳ್ಬೋದು, ನನ್ನ ಶಿಷ್ಯರು ಅಂತ ಹೇಳ್ಬೋದು, ನಮ್ಮ ಅಪ್ಪ ಅವ್ರ ಶಿಷ್ಯರು ಅಂತ ಹೇಳ್ಬೋದು. ಎಲ್ಲರೂ ನನ್ನ ಸಹಕರಿಸಿ ಮತ್ತು ಮುಖ್ಯವಾಗಿ ಇನ್ನಿಬ್ಬರು ನನ್ನ ರಾಜಕೀಯಕ್ಕೆ ಯಾವಾಗೂ ಮೊದಲಿಂದ ಒಂದು 5-10 ವರ್ಷದಿಂದ ಗಮನಿಸ್ತಾ ಪುಷ್ ಮಾಡ್ತಾನೆ ಇದ್ದರು. ಒಂದು ನಮ್ಮ ಸೆಟ್ಕಲ್ ಸೀನನ್ನವರು ಮತ್ತು ನಮ್ಮ ಬೈಪಲ್ಲಿ ರೋಹನ್ ಅವರಿಬ್ಬರು ಅವರಿಂದ ಅದಕ್ಕೆ ಅವ್ರ ಹೆಸರಲ್ಲಿಲ್ಲ, ನಾನು ಬೇಡ ಅಂತ ಹೇಳಿ. ಮುಖ್ಯವಾಗಿ ಎಲ್ಲ ತಂದೆ ಹಿಂದ್ಗಡೆ, ನಮ್ಮ ತಾಯಿಯವ್ರ ಹಿಂದ್ಗಡೆ ಯಾವಾಗಲೂ ನಮ್ಮ ಪ್ರೆಸ್ ಅವರಿದ್ದರು. ನನ್ನ ಹಿಂದ್ಗಡೆ